Good morning, students. Welcome back to the Vidya Shakti online maths class. Today we are going to start learn about square and square roots. Okay. In this chapter, we have already learned um, properties of square numbers. Okay, in our last class. Okay. So properties of square numbers ಅನ್ನ ನೀವು ಕಲ್ತಿದ್ರಿ ಹೌದಾ last class ಒಳಗೆ. So first I can write heading. One second. Square and square roots. Okay. Square roots. ಹೌದಾ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಒಳಗೆ ನಾವ್ ಏನ್ ಕಲ್ತಿದ್ವಿ ಫಸ್ಟ್ ಸೆಕೆಂಡ್ ಸ್ವಲ್ಪದ ಇವಾಗ ರಬ್ ಮಾಡಿದೀನಿ ಹಾಗಾಗಿ ಸ್ವಲ್ಪದ ಮುಟ್ತಾ ಇಲ್ಲ ಒಂದ್ ಸೆಕೆಂಡ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಒಳಗ ನಾವು ಪ್ರಾಪರ್ಟೀಸ್ ಅನ್ನ ಕಲ್ತಿದ್ವಿ ಹೌದಾ ಯಾವ್ಯಾವ ಪ್ರಾಪರ್ಟೀಸ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗೂ ನಿಮ್ಗೆ ಅದನ್ನ ಸ್ವಲ್ಪ ರಿವಿಷನ್ ಮಾಡಿದ್ದೆ ಹೌದಾ ಈಗ ಫಸ್ಟ್ ಪ್ರಾಪರ್ಟಿ ಏನಿತ್ತು ಹೇಳ್ರಿ ನಮ್ದು ಫಸ್ಟ್ ಪ್ರಾಪರ್ಟಿ ಏನಿತ್ತಂದ್ರ ಸ್ಟಾರ್ಟಿಂಗ್ ನಾವು ಅದರದ ಒಂದು ಬಿಡಿ ಸ್ಥಾನದೊಳಗ ಹೌದಾ ಸ್ಟಾರ್ಟಿಂಗ್ ನಾವು ಒಂದು ಸ್ಕ್ವೇರ್ ನಂಬರ್ ಅನ್ನ ಯಾವ ರೀತಿ ಕಂಡು ಹಿಡಿತೇವಂದ್ರ ಹೌದಾ ಯಾವ ರೀತಿ ಕಂಡು ಹಿಡಿತೇವಂದ್ರ ಅದರದ ಲಾಸ್ಟ್ 1 ಇರ್ಬೇಕು ಅಥವಾ 4 ಇರ್ಬೇಕು ಅಥವಾ 0 ಅಂದ್ರೆ ಸಮ ಸಂಖ್ಯೆಗಳು 0 ಇರ್ಬೇಕು ಅಥವಾ 9 ಇರ್ಬೇಕು ಓಕೆ ಅದ್ರ ನೆಕ್ಸ್ಟ್ 6 ಇರ್ಬೇಕು ಅಂದ್ರೆ ಇಷ್ಟ ಇತ್ತಂದ್ರೆ ನಾವು ದಟ್ ವಿ ಕ್ಯಾನ್ ಐಡೆಂಟಿಫೈ ದಟ್ ಈಸ್ ದ ಸ್ಕ್ವೇರ್ ನಂಬರ್ ಓಕೆ ಹಾಗಾದ್ರೆ ವರ್ಗ ಸಂಖ್ಯೆಗಳಂದ್ರೆ ನಾವು ಯಾವ ರೀತಿ ಐಡೆಂಟಿಫೈ ಮಾಡಿದ್ವಿ ಹೇಳ್ರಿ ಫಸ್ಟ್ 1 ಇರ್ಬೇಕು ಹೌದಾ ಅದ್ ಬಿಟ್ರೆ ನಮಗ 4 ಇರ್ಬೇಕು ರೈಟ್ ಅದ್ ಬಿಟ್ರೆ ಲಾಸ್ಟ್ 6 ಇರ್ಬೇಕು ಓಕೆ ಅದ್ ಬಿಟ್ರೆ 9 ಇರ್ಬೇಕು ಓಕೆ ಅದ್ ಬಿಟ್ರೆ 0 ಇರ್ಬೇಕು ಅದು ಯಾವ ರೀತಿ ಇರ್ಬೇಕು ಈವನ್ ನಂಬರ್ ಆಫ್ 0 ಇರ್ಬೇಕು ಓಕೆ ಸೊ ಈಗ ನಾನು ಏನ್ ಹೇಳಿದೆ ಒಂದ್ ಎಕ್ಸಾಂಪಲ್ ಅಂದ್ರ ಇಲ್ಲಿ ನಾನು 100 ಬರ್ದೆ ದಿಸ್ ಈಸ್ ಒನ್ ಸ್ಕ್ವೇರ್ ನಂಬರ್ ಓಕೆ ಬಟ್ ನಾನು ಇದನ್ನ 1000 ಮಾಡಿದೆ ದಿಸ್ ಇಸ್ ನಾಟ್ ಅ ಸ್ಕ್ವೇರ್ ನಂಬರ್ ಯಾಕಂದ್ರೆ ನಮಗದು ಪ್ರಾಪರ್ಟಿ ಏನ್ ಹೇಳ್ತಾ ಇದೆ ಈವನ್ ನಂಬರ್ ಆಫ್ 0 ಇರಬೇಕು ಈವನ್ ನಂಬರ್ ಮೀನ್ಸ್ 2 4 6 8 ಈ ರೀತಿ ಇತ್ತು ಅಂದ್ರೆ ನಾವು ಅದನ್ನ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ ಓಕೆ ಅಂದ್ರೆ ಲಾಸ್ಟ್ 0 ಇದ್ದಾಗ ಈಗ ನಾವೀಗ ಈ 1000ಗೆ ನಾವು ವಿ ಕ್ಯಾನ್ ನಾಟ್ ಕಾಲ್ ಇಟ್ ಆಸ್ ಅ ಸ್ಕ್ವೇರ್ ನಂಬರ್ ಅಂತ ಹೇಳ್ಬೋದು ಅಂದ್ರೆ ಇದನ್ನ ನಾವು ಏನ್ ಮಾಡ್ಬೋದು ಇದನ್ನ ಸ್ಕ್ವೇರ್ ನಂಬರ್ ಅಂತ ಅನ್ಲಿಕ್ಕೆ ನಮಗ ಸಾಧ್ಯ ಇಲ್ಲ ಯಾಕಂದ್ರೆ ಅದ್ರದ ಪ್ರಾಪರ್ಟೀಸ್ ನಮಗ್ ಹೇಳ್ತಾ ಇದೆ ಒಂದ್ಸಲ ನಾನು ಮತ್ತೊಂದ್ಸಲ ಇದನ್ನ ಹೆಡ್ಲೈನ್ ಬರೀತೇನೆ ನೋಡ್ರಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಓಕೆ ಸೊ ಈಗ ನಾನು ಲಾಸ್ಟ್ ಕ್ಲಾಸು ಮತ್ತು ಅದನ್ನ ಏನ್ ಮಾಡಿದ್ದೆ ನಿಮಗ ರಿವಿಷನ್ ಅನ್ನ ಮಾಡಿದ್ದೆ ಹೌದಾ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಓಕೆ ಸೊ ಅಲ್ಲಿ ಏನಾಗಿದೆ ಅದ ಮತ್ತೊಂದ್ಸಲ ನಾನು ರಿಪೀಟ್ ಮಾಡ್ತೇನೆ ನೋಡ್ರಿ ಲಾಸ್ಟ್ ಫಸ್ಟ್ ಪ್ರಾಪರ್ಟಿ ಏನಿತ್ತು ಸ್ವಲ್ಪ ನಮಗ ಲಾಸ್ಟ್ ಕ್ಲಾಸ್ ಒಳಗ ಇನ್ಕನ್ವೀನಿಯನ್ಸ್ ಆಯ್ತು ಹಾಗಾಗಿ ನಾನು ನಿಮಗೆ ಮತ್ತೊಂದ್ಸಲ ಪ್ರಾಪರ್ಟೀಸ್ ನ 2 ನಿಮಿಷ ಒಳಗೆ ಕ್ವಿಕ್ ಆಗಿ ರಿವಿಷನ್ ಮಾಡಿ ನೆಕ್ಸ್ಟ್ ಹೋಗ್ತೇನೆ ಅಂತ ಟಾಪಿಕ್ ಗೆ ಈಗ ಫಸ್ಟ್ ನಮ್ದು ಏನಾಗಿತ್ತು ಹೇಳ್ರಿ ಪ್ರಾಪರ್ಟೀಸು ಯಾವುದೇ ಒಂದು ಡಿಜಿಟ್ ನಾವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ತಗೊಂಡಾಗ ಅಥವಾ ಒಂದು ಸಂಖ್ಯೆಯನ್ನ ತಗೊಂಡಾಗ ಅದನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ ಅದರದ ಲಾಸ್ಟ್ ಸಂಖ್ಯೆ ಹೌದಾ ಲಾಸ್ಟ್ 1 ಅಥವಾ 9 ಇತ್ತಂದ್ರ ಹೌದಾ ಅದ್ರದ್ದು ಲಾಸ್ಟ್ ಡಿಜಿಟ್ ಅಂದ್ರ 1th ಪ್ಲೇಸ್ ಒಳಗ ಲಾಸ್ಟ್ 1 ಮತ್ತ 9 ಇತ್ತಂದ್ರ ಅದ್ರದ್ದು ಎಕ್ಸಾಕ್ಟ್ಲಿ ಸ್ಕ್ವೇರ್ ನಂಬರ್ ಏನಾಗಿರ್ತೈತಿ ಕಂಪಲ್ಸರಿ ಅದರ 1th ಪ್ಲೇಸ್ ಒಳಗ 1 ಬರ್ತೈತಿ ಈ ಪ್ರಾಪರ್ಟೀಸ್ ಅನ್ನ ನಾವು ವಿ ಹ್ಯಾವ್ ಲರ್ನ್ಡ್ ಅವರ್ ಇನ್ ಪ್ರೀವಿಯಸ್ ಕ್ಲಾಸ್ ಓಕೆ ಇಲ್ಲೇ ಒಂದ್ ಯಾವುದೇ ಡಿಜಿಟ್ ಎಕ್ಸಾಂಪಲ್ ನಾನು 11 ಅಂತ ತಗೊಂಡೆ ಹೌದಾ ಇದನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನಮಗ 120 ಆಗತ್ತೆ ರೈಟ್ ಅಂದ್ರ 1 ಲಾಸ್ಟ್ ಡಿಜಿಟ್ ಏನಾಗಿದೆ 1 ಆಗಿದೆ ಸೊ ಅದನ್ನ ನಾನು 121 ಅಂತ ಕನ್ಸಿಡರ್ ಮಾಡಿದೆ ಓಕೆ ಸೊ ಈಗ ನಾನು 19 ಅಂತ ಕನ್ಸಿಡರ್ ಮಾಡ್ತೇನೆ ಸೊ ಈ 19 ಅನ್ನ ನಾನು ಏನ್ ಹೇಳ್ರಿ ಈಗ ಅದನ್ನ ಸ್ಕ್ವೇರ್ 19 ಇದ್ದ ಸ್ಕ್ವೇರ್ ಏನಾಗತ್ತ ವಾಟ್ ಈಸ್ ದ ಸ್ಕ್ವೇರ್ ಆಫ್ ಸ್ಕ್ವೇರ್ 19 ದಟ್ ಈಸ್ 361 ಓಕೆ ಸೊ ಇಲ್ಲಿ ಪ್ರಾಪರ್ಟೀಸ್ ಫಾಲೋ ಆಗ್ತಾ ಇದೆ ಸೊ ಯಾವುದೇ ಸಂಖ್ಯೆಯ ಲಾಸ್ಟ್
ಅದರದ 1th ಪ್ಲೇಸ್ ಒಳಗ 1 ಅಥವಾ 9 ಇತ್ತಂದ್ರ ಅದನ್ನ ನಾವು ಸ್ಕ್ವೇರ್ ಮಾಡಿದಾಗ ಕಂಪಲ್ಸರಿ ಅದರ 1th ಪ್ಲೇಸ್ ಒಳಗ ನಮಗ 1 ಬರ್ತೈತಿ. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಏನಿತ್ತು ಹೇಳ್ರಿ? ಸೆಕೆಂಡ್ ಪ್ರಾಪರ್ಟಿ, ಲಾಸ್ಟ್ ಡಿಜಿಟ್, ಯಾವುದೇ ಒಂದು ಸಂಖ್ಯೆಯ ಲಾಸ್ಟ್ ಡಿಜಿಟ್ ಇಟ್ ಹ್ಯಾಸ್ 4 or 6. ಓಕೆ, ಅದ್ರದ್ದು 4 ಅಥವಾ 6 ಅನ್ನ ತಗೊಂಡಿತ್ತಂದ್ರದು. ಓಕೆ, ಸೊ ಅಲ್ಲಿ ಏನಾಗತ್ತ ನಮಗ? ಓಕೆ, ಯಾರಾದ್ರೂ ಏನಾದ್ರು ಕೇಳ್ಬೇಕಿತ್ತ? ಸೊ 4 ಮತ್ತೆ ಇಲ್ಲಿ 6 ಇದ್ದಾಗ ಅದನ್ನ ನಾವು ಸ್ಕ್ವೇರ್ ಮಾಡಿದ್ವಿ ಅಂದ್ರ ಅದರದ ಅದ್ ಎಷ್ಟೋ ನಂಬರ್ ಬರ್ಲಿ ಅದರದ ಲಾಸ್ಟ್ ಡಿಜಿಟ್, ಹೌದಾ, ಲಾಸ್ಟ್ ಅದರದ ಒಳಗೆ ನಮ್ಗೆ ಎಷ್ಟು ಬರ್ತೈತಿ? ಕಂಪಲ್ಸರಿ 6 ಬರ್ತೈತಿ. ದಿಸ್ ಇಸ್ ಸೆಕೆಂಡ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್. ಓಕೆ, ನೆಕ್ಸ್ಟ್ ಮತ್ತೆ ಪ್ರಾಪರ್ಟಿ ಯಾವ್ದಿದೆ? ಹೌದಾ, ಮತ್ತಲ್ಲಿ ನಿಮ್ಗ ಮತ್ತೇನ್ ಹೇಳಿದ್ದೆ ನಾನು? ಸಮ್ ಮೋರ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಸ್ಕ್ವೇರ್ ನಂಬರ್ಸ್ ಅನ್ನ ಹೇಳಿದ್ದೆ. ಓಕೆ, ಅದಾದ್ಮೇಲೆ ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ ಅನ್ನ ಹೇಳಿದ್ದೆ, ಆಡಿಂಗ್ ಆಡ್ ನಂಬರ್ ಅನ್ನ ಹೇಳಿದ್ದೆ. ಹೌದಾ, ಸೊ ಇಲ್ಲಿ ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್. ಓಕೆ, ಸೊ ಇಲ್ಲಿ ಏನಾಗತ್ತ? ಇದು ಒಂದು ಸ್ಕ್ವೇರ್ ನಂಬರ್, ಒಪ್ಕೋತೀರಾ? ಓಕೆ, ಸೊ ಇದು ಒಂದು ಸ್ಕ್ವೇರ್ ನಂಬರ್ 4. ಹೌದಾ, 1 ಮತ್ತ 4 ಅನ್ನೋದು ನಮ್ದು ಏನಾಗತ್ತ? ಸ್ಕ್ವೇರ್ ನಂಬರ್ಸ್ ಆಗಿದೆ. ಓಕೆ, ಸೊ ನಾವೀಗ ಏನ್ ಮಾಡ್ಬೋದಂದ್ರ ಇದ್ರ ಮಿಡ್ಲ್ ಬರ್ತಕ್ಕಂತ ನಂಬರ್ಸ್ ಗಳು ಎಷ್ಟ್ ಅದಾವು ಅಂತ ಹೇಳಿ ವಿ ಹ್ಯಾವ್ ಟು ಐಡೆಂಟಿಫೈ ಆರ್ ಫೈಂಡ್ ದ ಹೌ ಮೆನಿ ನಂಬರ್ಸ್. ಇಲ್ಲಿ ಏನಾಗತ್ತ? ಇನ್ ಬಿಟ್ವೀನ್ ಇವೆರಡು ಸ್ಕ್ವೇರ್ ನಂಬರ್ ನಡುವ ಬರ್ತಕ್ಕಂಥ ಸ್ಕ್ವೇರ್ ನಂಬರ್ಸ್ ಗಳನ್ನ ನಾವು ಕಂಡು ಹಿಡಿಬೇಕು. ವಿ ಹ್ಯಾವ್ ಟು ಫೈಂಡ್ ದ ಸ್ಕ್ವೇರ್ ನಂಬರ್ಸ್. ಓಕೆ, ನಂಬರ್ಸ್ ಬಿಟ್ವೀನ್ 2 ಸ್ಕ್ವೇರ್ ನಂಬರ್ಸ್. ಓಕೆ, ಸೊ ಇಲ್ಲಿ ಏನಾಗತ್ತ? ಇವೆರಡು ನಮಗ ಸ್ಕ್ವೇರ್ ನಂಬರ್ಸ್ ಇದಾವ. ಹೌದಾ, ಸೊ ಇದ್ರ ನಡು ನಮಗೆ ಎಷ್ಟು ಸಂಖ್ಯೆಗಳು ಬರ್ತಾವ ನೋಡ್ರಿ? 1 ಆಗಿತ್, ಮುಗಿದ್ ಹೋಗೈತಿ. ಅದಾದ್ಮೇಲೆ 2 ಬರ್ತೈತಿ, ಅದಾದ್ಮೇಲೆ 3 ಬರ್ತೈತಿ. ರೈಟ್, 1 ಆದ್ಮೇಲೆ 2 3 ಬರ್ತೈತಿ. ನೆಕ್ಸ್ಟ್ ಬರ್ತಕ್ಕಂತ ಸ್ಕ್ವೇರ್ ನಂಬರ್ ಯಾವ್ದಿದೆ ನೋಡ್ರಿ? ನಮಗ ಯಾವ್ದಿದೆ? 9 ಇದೆ. ಓಕೆ, ಸೊ ಸ್ವಲ್ಪ ನಾನು ಇಲ್ಲಿ ಬರೀತೆ ನೋಡ್ರಿ, ಇಲ್ಲಿ. ಹೌದಾ, ಇಲ್ಲಿ ಬರೀ 9 ಅಂತೆ. ಓಕೆ, ಸೊ ಇಲ್ಲಿ ಏನಾಯ್ತು? 4 ಆದ್ಮೇಲೆ 5 6 7 8 ಅಂತ ಇದೆ. ರೈಟ್, ಸೊ ಇವೇನಾಯ್ತು ನಮಗ? ಇನ್ ಜನರಲ್ ಆಗಿ ನಾವ್ ಏನ್ ಮಾಡಿದ್ವಿ? ವಿ ಹ್ಯಾವ್ ಟು ಐಡೆಂಟಿಫೈ ದ ನಂಬರ್ಸ್ ಬಿಟ್ವೀನ್ 2 ಸ್ಕ್ವೇರ್ ನಂಬರ್ಸ್ ಲೈಕ್ ದಿಸ್. ಓಕೆ, ನಾನೀಗ ಜಸ್ಟ್ ಬರೀತಾ ಇದ್ದೀನಿ. ಓಕೆ, ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಕ್ವಿಕ್ ಆಗಿ ಯಾವ ರೀತಿ ಬರಿಬೇಕು? ಹೌದಾ, ಸೊ ಇದನ್ನ ನಾನು ಯಾವ ರೀತಿ ಬರಿಬೇಕು ಅನ್ನೋದನ್ನ ಮತ್ತೊಂದ್ಸಲ ನಿಮ್ಗ ತೋರಿಸ್ದೆ ನೋಡ್ರಿ ಈಗ. ಸೊ ಇದನ್ನ ಸ್ವಲ್ಪ ರಬ್ ಮಾಡ್ಬೋದು ವಿತ್ ಯೋರ್ ಪರ್ಮಿಷನ್. ಸೊ ಇದು ಏನಾಗಿದೆ ಅಂದ್ರ ಇದನ್ನ ನಾನು ಯಾವ ರೀತಿ ಬರಿತೇನೆ ಅಂದ್ರ 1 ಸ್ಕ್ವೇರ್ ಅಂತ ಬರದೆ, ಅದಾದ್ಮೇಲೆ ಇದನ್ನ 2 ಸ್ಕ್ವೇರ್ ಅಂತ ಬರದೆ. ಓಕೆ, ಸೊ ಇವೆ ಎರಡು ಏನಾದ್ರು ನಮಗ 1 ಸ್ಕ್ವೇರ್ ಮೀನ್ಸ್ 1, 2 ಸ್ಕ್ವೇರ್ ಮೀನ್ಸ್ 4 ಅಂತ ಆಯ್ತು. ರೈಟ್, ಸೊ ಈಗ ನನ್ಗೆ ಏನಾಗ್ಬೇಕು? ಬಿಟ್ವೀನ್ ದೀಸ್ 2 ನಂಬರ್ಸ್ ಹೌ ಮೆನಿ ನಂಬರ್ಸ್ ಕ್ಯಾನ್ ಅಕರ್. ಓಕೆ, ಸೊ ಇದ್ರ ನಡು ಎಷ್ಟು ನಂಬರ್ಸ್ ಗಳು ಬರ್ತಾವು ಅನ್ನೋದನ್ನ ನಾನು ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಇದನ್ನ ನಾನು ಏನಂತ ಐಡೆಂಟಿಫೈ ಮಾಡ್ತೀನಿ? n ಸ್ಕ್ವೇರ್ ಅಂತ ಐಡೆಂಟಿಫೈ ಮಾಡಿ ಇದನ್ನ ಕನ್ಸಿಡರ್ ಮಾಡ್ತೀನಿ. ಇದನ್ನ n+1 ಅಂತ ನಾನು ಇದನ್ನ ಇಟ್ಕೋತೀನಿ. ಓಕೆ, ಇವು ಕಂಟಿನ್ಯೂ ಇರ್ತಕ್ಕಂಥ ಸ್ಕ್ವೇರ್ ನಂಬರ್ಸ್ ಗಳು. ಓಕೆ, ಸೊ n ಸ್ಕ್ವೇರ್ n+1 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಸೊ ಪ್ಲೀಸ್ ಒಂದ್ ರಿಕ್ವೆಸ್ಟ್, ಕೋನೆಹಳ್ಳಿ ಸ್ಕೂಲ್ ಸ್ವಲ್ಪ ಮ್ಯೂಟ್ ಮಾಡಬಹುದಾ? ಸ್ವಲ್ಪ ಲಿಟಲ್ ಬಿಟ್ ಡಿಸ್ಟರ್ಬೆನ್ಸ್. ಸಾರಿ, ಕೋನೆಹಳ್ಳಿ ಸ್ಕೂಲ್ ಅಂತ ತೋರಿಸ್ತಾ ಇದೆ. ಅವ್ರದ್ದು ಸ್ವಲ್ಪ ನಿಮ್ದ ಇದನ್ನ ಮ್ಯೂಟ್ ಮಾಡ್ರಿ, ಅದ ಸ್ಪೀಕರ್ ಸರ್. ಓಕೆ, ಸ್ವಲ್ಪ ಮ್ಯೂಟ್ ಮಾಡ್ರಿ, ಅಂದ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಇಲ್ಲಿ ಹೇಳಲಿಕ್ಕೆ. ಓಕೆ, ಕೋನೆಹಳ್ಳಿ ಸ್ಕೂಲ್ ನಿಂದ ಅದನ್ನ ನಿಮ್ಮ ಸ್ಪೀಕರ್ ಅನ್ನ ಸ್ವಲ್ಪ ಮ್ಯೂಟ್ ಮಾಡ್ರಿ. ಓಕೆ, ಸೊ ಈಗ ಏನಾಯ್ತು? 2 ಸ್ಕ್ವೇರ್ ನಂಬರ್ಸ್ ಅಂದ್ರ n ಸ್ಕ್ವೇರ್ n+1 ಬ್ರಾಕೆಟ್ ಸ್ಕ್ವೇರ್ ಅಂತ ಬಂತು. ಓಕೆ, ಸೊ ಈಗ ನಾವ್ ಇದನ್ನ ನಾನು ಏನ್ ಮಾಡಿದೆ? ನಿಮ್ಗ ಅವಾಗ್ಲೇ ಏನ್ ಮಾಡಿದೆ? ಬರುತ್ ತೋರಿಸಿದೆ. 1 2 1 ಆದ್ಮೇಲೆ 4 ಆದ್ಮೇಲೆ ಇದ್ರ ನಡುವೆ ಎಷ್ಟಿದಾವು?
2 3 ಅಂತ ಇದಾವಂತ ಬರ್ಸಿದೆ. ಬಟ್ ನಾವ್ ಏನ್ ಮಾಡ್ಬೋದು, ಇದಕ್ಕಾಗಿ ಇಟ್ ಹ್ಯಾಸ್ ಒನ್ ಫಾರ್ಮುಲಾ. ಓಕೆ, ಸೊ ಒಂದು ಸಣ್ಣ ಫಾರ್ಮುಲಾ ಇದೆ. ಆ ಫಾರ್ಮುಲಾದ ಮುಖಾಂತರ ನಾವು ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೋದು, ಬಿಟ್ವೀನ್ ಏನ್ ಮಾಡ್ಬೋದು, ವಿ ಹ್ಯಾವ್ ಟು ಐಡೆಂಟಿಫೈ ದ ನಂಬರ್ಸ್ ಬಿಟ್ವೀನ್ 2 ಸ್ಕ್ವೇರ್ ನಂಬರ್ಸ್. ಹೌದಾ, ಆ ಸ್ಕ್ವೇರ್ ನಂಬರ್ಸ್ ನಲ್ಲಿ ಮಿಡ್ಲ್ ಬರ್ತಕ್ಕಂತ ನಂಬರ್ಸ್ ಗಳನ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಅಂದ್ರ, ಅದು ಫಾರ್ಮುಲಾ ಏನಂದ್ರ ನಾನು ಬರೆಸ್ತೀನಿ, ಡೆಫಿನೇಷನ್ ಬರೆಸ್ತೀನಿ, ಒಂದ್ ಸೆಕೆಂಡ್. 2n ಅಂತ ಇರ್ತೈತಿ. ಓಕೆ, 2n ನಂಬರ್ಸ್ ಗಳಂತ ಇರ್ತಾವ. ಹೌದಾ, ಸೊ ಈಗ ನಾನು ನಿಮಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಓಕೆ, 2 ಅನ್ನ ಬರ್ಕೋರಿ, ರೈಟ್? ಹೌದಾ, ಇಲ್ಲಿ 1 n ಅಂದ್ರೆ ಎಷ್ಟಿದೆ ನನ್ಗಿಲ್ಲೇ 1 ಇದೆ. ಓಕೆ, ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ n. ಸೊ 2 into 1 is 2. ಓಕೆ, ಅವಾಗ ಏನಾಯ್ತು, ನಮಗೆ 1 ಮತ್ತು 4ರ ನಡುವೆ, 2 ವರ್ಗ ಸಂಖ್ಯೆಗಳ ನಡುವೆ ನಮಗ 2 ಅಂದ್ರೆ 2 ನಂಬರ್ಗಳು ಬಂದ್ವು. 2 ನಂಬರ್ಗಳು, ದಟ್ ಈಸ್ 2 and 3 ಅನ್ನುವಂತಹ ನಂಬರ್ಸ್ ಗಳು ಬಂದ್ವು. ಓಕೆ, ಸೊ ಈಗ ನಾನು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ನಂಬರ್ಸ್ ಬಿಟ್ವೀನ್ 2 ಸ್ಕ್ವೇರ್ ನಂಬರ್ಸ್ ಗಳನ್ನ. ಹೌದಾ, ಸೊ ಅದೇ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ ನಿಮ್ಗೆ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇವಾಗ 6 ಇದೆ, ಸಾರಿ 6 ಅಲ್ಲ, ಈಗ ಇಲ್ಲೇ 4 ಇದೆ, ಆಮೇಲೆ ಇದು 9 ಇದೆ. ಓಕೆ, ಸೊ ಇದೇನಾಗತ್ತ, ಇದ್ರದ್ದು ಸ್ಕ್ವೇರ್ ರೂಟ್ ಏನಾಗತ್ತೆ ನೋಡ್ರಿ, ಸ್ಕ್ವೇರ್ ರೂಟ್ ಏನಾಗತ್ತ, 2 ಸ್ಕ್ವೇರ್ ಆಗತ್ತ, ಇದು 3 ಸ್ಕ್ವೇರ್ ಆಗತ್ತ. ಕರೆಕ್ಟಾ? ಇದು 2 ಸ್ಕ್ವೇರ್, 2 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ, ವಿ ಗಾಟ್ 4 and 3. ಅದನ್ನ ನಾವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬಂತು, 9 ಬಂತು. ಸೊ ನಾವೀಗ 2 ಮತ್ತು ಈಗ 4 ಮತ್ತು 9 ಅದರ ನಡುವೆ ಬರ್ತಕ್ಕಂತ ನಂಬರ್ಸ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು. ಓಕೆ, ಫೈಂಡ್ ಔಟ್ ಮಾಡ್ಬೇಕು. ಸೊ ನಮ್ದು ಸಿಂಪಲ್ ಏನ್ ಮಾಡ್ಬೇಕು, 2n ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಓಕೆ, ಬೈಲ್ಹೊಂಗಲ್ ಸ್ಕೂಲ್ ನಿಂದ 4 ಅಂತ ಬಂತು, ನೋಡೋಣ, ಲೆಟ್ಸ್ ಸಿ. ಓಕೆ, 2n ಈ ಫಾರ್ಮುಲಾವನ್ನ ನಾನು ಯೂಸ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಗತ್ತೆ, ಇದನ್ನ ಸ್ವಲ್ಪ ನೀವು ಸ್ವಲ್ಪ ಬ್ರಾಕೆಟ್ ಹಾಕೋತಿರೋ ಅಥವಾ ಬಾಕ್ಸ್ ಹಾಕೋರಿ, ಸ್ವಲ್ಪ ನಿಮ್ಗ ನೀವೇನ್ ಮಾಡ್ರಿ, ನಾನು ಒಂದು ಸ್ಟೂಡೆಂಟ್ಸ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರ, ನಾನು ಎಲ್ಲಿ ಸ್ವಲ್ಪ ಇದೊಂದೇ ಸಬ್ಜೆಕ್ಟ್ ಅಂತಲ್ಲ, ಬೇರೆ ಯಾವುದೇ ಸಬ್ಜೆಕ್ಟ್ ಇರಬಹುದು, ಟೀಚರ್ಸ್ ಎಲ್ಲಿ ಈ ಲೈನ್ ಇಂಪಾರ್ಟೆಂಟ್ ಅಥವಾ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ನೀವು ಸಡನ್ ಆಗಿ ಒಂದು ಪೆನ್ಸಿಲ್ ಅಥವಾ ನೀವು ಏನ್ ಮಾಡ್ಬಿಡ್ಬೇಕು, ಅದನ್ನ ಬಾಕ್ಸ್ ಹಾಕೊಂಡ್ ಬಿಡ್ಬೇಕು. ಈ ರೀತಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಂದ್ರೆ ನಿಮ್ಗ ಯಾವಾಗ ಬುಕ್ ತೆಗಿತಿರ್ಲ ಓದುವಾಗ ಸಡನ್ ಆಗಿ ಅದ್ರ ಮೇಲೆ ಕಣ್ಣು ಹೋಗ್ಬಿಡ್ತಿತ್ತು, ಹಾ ಇದನ್ನ ಎದಕ್ ಬಾಕ್ಸ್ ಹಾಕಿದ್ದೆ ನಾನು, ಅವತ್ ನನಗೆ ಟೀಚರು ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರು, ಹಾಗಾಗಿ ಸ್ವಲ್ಪ ಇದನ್ನ ಹೆಚ್ಚಿಗೆ ನಾನು ಒತ್ತು ಕೊಟ್ಟು ಓದ್ಬೇಕು ಅನ್ನೋದು ನಿಮ್ಗ ತಲೆ ಒಳಗ್ ಬರ್ತೈತಿ. ಹಾಗಾಗಿ ಯಾವಾಗ ಇಂಪಾರ್ಟೆಂಟ್ ಅಂತ ಇರ್ತೈತಿ, ಸ್ವಲ್ಪ ಈ ರೀತಿ ಬಾಕ್ಸ್ ಹಾಕೋತ ಬರ್ರಿ ನಿಮ್ಮ ನೋಟ್ಸ್ ಒಳಗ, ಅಂದ್ರೆ ನಿಮಗ ಈಸಿ ಟು ಅದನ್ನ ಏನ್ ಮಾಡ್ತದೆ, ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಳ್ಳಿಕ್ಕೆ ಈಸಿ ಆಗ್ತೈತಿ. ಓಕೆ, ಸೊ ಈಗ ಏನಾಯ್ತು, 2n ಅಂತ ಇದೆ. ಸೊ 2 ಅಂದ್ರೆ ಎಷ್ಟು, 2 ಅಂತ ಆಸ್ ಇಟ್ ಇಸ್ ಬರದೆ. n ಅಂದ್ರೆ ನನಗೆ ಇಲ್ಲಿ ಎಷ್ಟಿದೆ, 2 ಇದೆ. ಓಕೆ, 2 ಇದೆ. ಸೊ ಏನಾಯ್ತು, 2 into 2 is 4. ಹೌದಾ, ಈಗ ಆಲ್ರೆಡಿ ಆನ್ಸರ್ ಬಂದಿದೆ. ಸೊ ಈಗ ನನ್ಗೆ 4 ಅಂತ ಬಂತು. ಬಟ್ ನಾವ್ ಇನ್ನೊಂದ್ಸಲ ನಮ್ಮ ಕರೆಕ್ಟ್ ಆಗಿ ನಾವು ಕಂಡು ಹಿಡಿಬೇಕಲ್ಲ, ಹೌದು ಇಲ್ಲೋ ನಮ್ಗೆ ಇದು ಕರೆಕ್ಟ್, ಈ ಫಾರ್ಮುಲಾ ನಮಗ್ ವರ್ಕ್ ಆಗ್ತೈತಿಲ್ಲೋ ಗೊತ್ತಾಗ್ಬೇಕಲ್ಲ ನಮ್ಗೆ. ಸೊ ಹಾಗಾಗಿ ನಾನೀಗ ಏನ್ ಮಾಡ್ಬೋದು, ಇಲ್ಲೇ ಬರಿಬಹುದಾ. ಸೊ 4 ಆದ್ಮೇಲೆ ಎಷ್ಟು, 5 6 then 7 then 8. ಕರೆಕ್ಟಾ? ಹೌದಾ, ಮತ್ತೆ 4 ಮತ್ತು 9 ಅದ ನಡುವೆ ಬರ್ತಕ್ಕಂತ ನಂಬರ್ಸ್ ಗಳು ಎಷ್ಟದು, 5 6 7 8 ಅಂತ ಆಯ್ತು. ಓಕೆ, ಆಮೇಲೆ ಸೊ ನಾನು ಇನ್ನೊಂದು ನಿಮಗೆ ಎಕ್ಸಾಮ್ ಇದನ್ನ ಕೊಡ್ಬಹುದಾ, ನೀವು ಮಾಡಿ ನನಗೆ ಆನ್ಸರ್ ಮಾಡ್ತೀರಿ. ಸೊ ಇಲ್ಲೇ ಕೊಡ್ತೀನಿ ನೋಡ್ರಿ, ಹಂಗೆ ಒಂದು ಜನರಲ್ ಆಗಿ 64. ಓಕೆ, 64 ಮತ್ತು 100. ಹೌದಾ, ಇದ್ರ ಮಿಡ್ಲ್ ಬರ್ತಕ್ಕಂತ ನಂಬರ್ಸ್ ಗಳು ಎಷ್ಟದವು, 64 ಮತ್ತು 100. ಓಕೆ, ಬೈಲ್ಹೊಂಗಲ್ ಸ್ಕೂಲ್ ನಿಂದ 16 ಅಂತ ಬಂತು. ಬಾರಿ ಫಾಸ್ಟ್ ಆಗಿ ನಮ್ಗ ರಿಯಾಕ್ಷನ್ ಬಂತು, ರಿಪ್ಲೈ ಬಂತು. ಹೌದಾ, ಎಷ್ಟಾಯ್ತು, ಈಗ ನಾವ್ ಏನ್ ಮಾಡ್ಬೇಕು ಇದನ್ನ, ಹಾಗಾದ್ರೆ ಇದು 64 ಮೊದಲು ನಾವು ಸ್ಕ್ವೇರ್ ರೂಟ್ ಅನ್ನ ಬರೀಬೇಕು. ವಿ ಹ್ಯಾವ್ ಟು ರೈಟ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್ 64. ಓಕೆ, 64 ಸ್ಕ್ವೇರ್ ರೂಟ್ ಎಷ್ಟಾಯ್ತು, 8 ಆಯ್ತು. 100 10 ಆಯ್ತು. ಓಕೆ, ನಮಗೆ ಇದಕ್ಕೆ ಏನ್ ಮಾಡ್ಬಿಡ್ಬೇಕು, ಇಂಟು 2 ಮಾಡ್ಬಿಡ್ಬೇಕು ಡೈರೆಕ್ಟ್ ಆಗಿ. ಹೌದಾ,
2 into 8 is 16. Okay. 64 ಮತ್ತು 100 ದ ಮಿಡ್ಲ್ ಬರ್ತಕ್ಕಂತ ನಂಬರ್ಸ್ ಗಳು ಎಷ್ಟದು ನಮಗ್ ಹಾಗಾದ್ರೆ 16 ನಂಬರ್ಸ್ ಗಳು ಬರ್ತಾವ್. ಅಂದ್ರೆ ಬಿಟ್ವೀನ್ 2 ಸ್ಕ್ವೇರ್ ನಂಬರ್ಸ್ ಗಳು ನಮ್ಗೆ ಎಷ್ಟು ಬರ್ತಾವ್? 16 ನಂಬರ್ಸ್ ಗಳು ಬರ್ತಾವ್. ಅರ್ಥ ಆಯ್ತು ಅನ್ಕೋತೀನಿ ಕಾನ್ಸೆಪ್ಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ನಾನು ಸಡನ್ ಆಗಿ ನೋಡ್ರಿ ಇದು ಎಷ್ಟಾಗ್ಬೋದು? 169, 196. ಮತ್ತೆ ಬೈಲೋಂಗಲ್ ಸ್ಕೂಲ್ ಇಂದ ಬಂತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 26 ಅಂತ ಬಂತು. ಹೌದಾ? ಮತ್ತೆ ಯಾರಾದ್ರೂ ರಿಪ್ಲೈ ಮಾಡ್ಬೋದಾ? ಮತ್ತೆ ಯಾರಾದ್ರೂ ರಿಪ್ಲೈ ಮಾಡ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ನೀವೇನ್ ಮಾಡ್ಬೋದು? 169 ಅದ ಸ್ಕ್ವೇರ್ ರೂಟ್ ಎಷ್ಟು ಬಂತು? ಓಕೆ, ಮತ್ತೆ ಯಾವ್ದಿದು? ಕಲ್ಲಬೆಟ್ಟು ಸ್ಕೂಲ್, ಮೂಡ್ಬಿದ್ರೆ, ಅಲ್ಲಿಂದ ರಿಪ್ಲೈ ಬಂತು. ಥ್ಯಾಂಕ್ ಯು. ಇಲ್ಲಿ 13 ಬಂತು, ಇದು 14 ಅಂತ ಇದೆ. ಓಕೆ, 169 ಇದು 196 ನಾವು ಸ್ಕ್ವೇರ್ ರೂಟ್ ಅನ್ನ ತೆಗ್ದಿವಿ ಅಂದ್ರೆ ನಮ್ಗೆ ಏನ್ ಬಂತು? 13 ಮತ್ತೆ 14 ಬಂತು. ಜಸ್ಟ್ ನೀವ್ ಏನ್ ಮಾಡ್ಬಿಡ್ಬೇಕು? ಇಂಟು 2 ಮಾಡ್ಬಿಡ್ಬೇಕು, ರೈಟ್? ಸೊ 2 into 13 is 26. ಸೊ ಇನ್ ಬಿಟ್ವೀನ್ 169 and 196 26 ನಂಬರ್ಸ್ ಗಳು ಇದಾವು ಅಂತ ನಾವು ಈಸಿಲಿ ಐಡೆಂಟಿಫೈ ಮಾಡಬಹುದು. ಆಲ್ಮೋಸ್ಟ್ ನನಗೆ 90% ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗೋಣ ಈಗ. ವಾಂಟ್ ಟು ನೆಕ್ಸ್ಟ್ ಟಾಪಿಕ್, ಆಡಿಂಗ್ ಆಡ್ ನಂಬರ್ಸ್. ಸ್ವಲ್ಪ ನಾನು ಅದನ್ನ ಹೇಳಿದ್ದೆ ನಿಮ್ಗ, ಬಟ್ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ. ಇದು ಏನಾಗಿತ್ತು ಅಂದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ಸಮ್ ಇಶ್ಯೂಸ್ ಆಗಿ ನಾವ್ ಏನ್ ಮಾಡಿದ್ವಿ, ಮಿಡ್ಲೆ ನಮ್ಮ ಸೆಷನ್ ಅನ್ನ ಎಂಡ್ ಮಾಡಿದ್ವಿ. ಹಾಗಾಗಿ ಅದ್ರದ್ದು ನಾನು ಮತ್ತೆ ಏನ್ ಮಾಡಿದೀನಿ, ರೆಕಾರ್ಡ್ ಮಾಡಿ ನಿಮ್ಗೆ ಮತ್ತದು ಯೂಟ್ಯೂಬ್ ಒಳಗೆ ಅವೈಲೇಬಲ್ ಇದೆ. ಬಟ್ ಆದ್ರೂ ಮಕ್ಕಳಿಗೆ ಈಗ ಡೈರೆಕ್ಟ್ ಹೇಳೋದಕ್ಕೂ ಅದಕ್ಕೆ ಹೇಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತೆ ಅನ್ನೋದಕ್ಕೆ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಅದು ಆಲ್ರೆಡಿ ನಾನು ರೆಕಾರ್ಡೆಡ್ ವಿಡಿಯೋ ಇದೆ, ಆದ್ರೂ ನಾನು ಈಗ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಯಾವ್ದಂದ್ರ ಆಡಿಂಗ್ ಆಡ್ ನಂಬರ್ಸ್. ಹೌದಾ? ಸೊ ಇದೊಂಥರ ನಮ್ದು ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್. ಹೌದಾ? ಕಂಟಿನ್ಯೂ ಆಡ್ ನಂಬರ್ಸ್ ಗಳನ್ನ, ಆಡ್ ನಂಬರ್ಸ್ ಗಳನ್ನ ಆಡ್ ಮಾಡೋದ್ರಿಂದ ವಿ ಹ್ಯಾವ್ ಟು ಫೈಂಡ್ ಸ್ಕ್ವೇರ್ ರೂಟ್. ಹೌದಾ? ಯಾವ ರೀತಿ ನಾವು ಸ್ಕ್ವೇರ್ ರೂಟ್ ಅಂದ್ರೆ ಇವೆಲ್ಲ ಏನಾಗ್ತಾ ಇದೆ, ಜಸ್ಟ್ ಲೈಕ್ ಅ ಫನ್. ಹೌದಾ? ಆ ಫನ್ ಥ್ರೂನ ನಾವ್ ಏನ್ ಮಾಡ್ಬೋದು ಹೇಳಿ, ಈಗ ಅಭ್ಯಾಸವನ್ನ ಮಾಡ್ಬೋದು. ಓಕೆ, ಸೊ ಬಿಫೋರ್ ದಿಸ್ ನಾನು ಇದ ಫಾರ್ಮುಲಾವನ್ನ ಬರಿಬೇಕು. ಹೌದಾ? ಅದೇನಾಗಿತ್ತು, 2n ಬರೀತೇನಲ್ಲ, ಸ್ವಲ್ಪ ಅದರ ಡೆಫಿನೇಷನ್ ಅನ್ನ ಬರೀತೇನೆ ನೋಡ್ರಿ ಇಲ್ಲಿ ನಾನು. ದೇರ್ ಆರ್ ಸ್ವಲ್ಪ ಇದನ್ನ ಬರ್ಕೋರಿ, ನೋಟ್ ಡೌನ್ ಮಾಡ್ಕೋಬಹುದು ನೀವು. ದೇರ್ ಆರ್ 2n number of between two square number, between two square numbers. ಹೌದಾ? There are 2n number of between ಟು ಸ್ಕ್ವೇರ್ ನಂಬರ್. ಹೌದಾ? ಸೊ ಈಗ 2n ಅನ್ನೋದನ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡಿದ್ವಿ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ 2n ಅಂತ ಬರೀಬಹುದು. ಅಥವಾ ನೀವು ಇನ್ನೊಂದ್ ಸ್ವಲ್ಪ ಬರ್ಕೋಬೇಕಂದ್ರ ದಟ್ ಈಸ್ n ಸ್ಕ್ವೇರ್ ಅಂಡ್ n+1 ಬ್ರಾಕೆಟ್ ಸ್ಕ್ವೇರ್. ಹೌದಾ? ಇದು ಇನ್ ಜನರಲ್ ಆಗಿ. ಸ್ವಲ್ಪ ನಿಮಗೆ ಈ ರೀತಿ ನೀವು ನೋಡ್ಬಿಟ್ರಿ ಅಂದ್ರೆ ಸಡನ್ ಆಗಿ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಇದಾಗ್ತಿತ್ತು. ಹಾಗಾಗಿ ನಿಮ್ಗೆ ಎಕ್ಸಾಂಪಲ್ ಅಂತೂ ಗೊತ್ತಿದಾವಲ್ಲ, ಸ್ಕ್ವೇರ್ ನಂಬರ್ಸ್, ಅದರದ ಸ್ಕ್ವೇರ್ ರೂಟ್ ಅನ್ನ ತೆಗೆದು ಅದಕ್ಕೆ ಇಂಟು 2 ಮಾಡ್ಬಿಟ್ರೆ ನಿಮ್ಗೆ ಇನ್ ಜನರಲ್ ಆಗಿ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತೈತಿ. ಇಟ್ ಈಸ್ ಈಸಿ ಟು. ಓಕೆ, ಸೊ ದೇರ್ ಆರ್ 2n number of between two square number, that is n square plus n square and n+1 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ಬರ್ಕೊಳ್ಳೋ ನೀವೇನ್ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ರೆ ಒಂದ್ ನಿಮಿಷ ನಿಲ್ತೇನೆ, ಇಲ್ಲ ಅಂದ್ರೆ ನಾನು ಮುಂದೆ ಹೋಗ್ತಾ ಇದ್ದೆ. ಓಕೆ, ದೇರ್ ಆರ್ 2n ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೂ ಇದೆ ನೋಟ್ಸ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ, ಆಡಿಂಗ್ ಆಡ್ ನಂಬರ್ ಅನ್ನುವಂತ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ ನಮ್ಗೆ. ಹೌದಾ? ಆಡಿಂಗ್ ಆಡ್ ನಂಬರ್. ಆಡ್ ನಂಬರ್ ಅಂದ್ರೆ ಯಾವುದು? ಆಡ್ ನಂಬರ್ ಅಂದ್ರ ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ನಾವೇನಂತ ಕರಿತೇವೆ, ಆಡಿಂಗ್
ಆಡ್ ನಂಬರ್ಸ್ ಅಂತ ಇದೆ, ಬೆಸ ಸಂಖ್ಯೆಗಳು ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗತ್ತ, ಆಡ್ ನಂಬರ್ಸ್ ಗಳಂದ್ರೆ ನಾನೀಗ ಫಸ್ಟ್ ಏನ್ ಮಾಡಬಹುದು, ಫಸ್ಟ್ ಒನ್. ಓಕೆ, ಫಸ್ಟ್ ಆಡ್ ನಂಬರ್ಸ್ ಗಳು ಏನದು, ಬೆಸ ಸಂಖ್ಯೆಗಳನ್ನ ಹೇಳ್ರಿ ನಂಗ. ಒನ್ ಇದೆ, ಹೌದಾ? ಸೊ ಇದೇನಾಯ್ತು, ಹೌ ಮೆನಿ ನಂಬರ್ಸ್, ಒನ್ ಇದೆ, ಹಾಗಾಗಿ ಏನಾಯ್ತು, ಒನ್ ಆಯ್ತು. ಇದ್ರದ್ದು ಸ್ಕ್ವೇರ್ ರೂಟ್ ಏನಾಯ್ತು, ಒನ್ ಸ್ಕ್ವೇರ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಬರೀತೇನೆ ನೋಡ್ರಿ, 1 + 3 ಆಯ್ತು, ಹೌದಾ? ನೆಕ್ಸ್ಟ್ ನಮ್ಮ ಒಂದು ಆಡ್ ನಂಬರ್ ಯಾವ್ದು ಬರ್ತೈತಿ, 1 + 3 ಆಯ್ತು. ಸೊ 1 + 3 ಇಸ್ ಹೌ ಮಚ್, 4. ಓಕೆ, 4 ಸ್ಕ್ವೇರ್ ರೂಟ್ ಆಫ್ 4, ವಾಟ್, ಸ್ಕ್ವೇರ್ ರೂಟ್ ಆಫ್ 4 ಈಸ್ 2. ಓಕೆ, 2 ಸ್ಕ್ವೇರ್, ವರ್ಗ ಮೂಲ ಅಂತ ಕರಿತೇವೆ. ಓಕೆ, ನಾನು ಬರೀತಾ ಇರೋದು ನೋಡ್ರಿ. ನೆಕ್ಸ್ಟ್ 1 + 3 plus next odd number is exactly 5, right? Next ಎಷ್ಟಾಯ್ತು ನೋಡ್ರಿ, ಇದು 5 + 3, 3 + 1 is 5 + 3 is 8, 8 + 1 is 9 ಅಂತ ಇದೆ, ರೈಟ್? ಸೊ ಎಷ್ಟಾಯ್ತು, 9. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 9? ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 9? ದ ಸ್ಕ್ವೇರ್ ರೂಟ್ ಆಫ್ 9 is 3. Exactly 3 square. Next again, 1 + 3 + 5 plus 1 + 3 + 5, then +7. Okay, +7. So how much? ಇಲ್ಲಿ already 9 ಆಗಿದೆ. 9 + 7 is 16. Okay, what is the square root of 16? The square root of 16 is 4 square. ಓಕೆ, ಹೌದಾ? ಈ ರೀತಿ ನಾವು ಇಲ್ಲೇ ಇದನ್ನ ಸ್ಕ್ವೇರ್ ರೂಟ್ ಅನ್ನ ಇಲ್ಲಿ ನೀವು ಏನ್ ಮಾಡಬಹುದು, ಇನ್ನೊಂದು ನೆನ್ಪಿಟ್ಕೊಳ್ಳಿ, 1 ಇದೆ, ಹೌದಾ? ಒಂದೇ ನಂಬರ್, 1 ಸ್ಕ್ವೇರ್. ಇಲ್ಲಿ 2 ಇದಾವ, ಹೌದಾ? ಇದನ್ನ ಪ್ಲಸ್ ಮಾಡಿದ್ರೆ ನಿಮಗೆ 4 ಬಂತು. ಬಟ್ ಇಲ್ಲಿ ನಂಬರ್ಸ್ ಗಳು ಎಷ್ಟದಾವು, 2 ಇದಾವ, 2 ಸ್ಕ್ವೇರ್ ಅಂತ. ಇಲ್ಲಿ ನಂಬರ್ಸ್ ಗಳು ಎಷ್ಟದಾವ, ಇಲ್ಲಿ 3 ಇದಾವ, ಹೌದಾ? 3 ಅಂದ್ರೆ ಅದು 3 ಸ್ಕ್ವೇರ್ 9 ಆಯ್ತು ಅಂತ ಅರ್ಥ, ಹೌದಾ? ಇಲ್ಲಿ 16 ಬಂದಾಗ ಇದ್ರದ್ದು ಸ್ಕ್ವೇರ್ ರೂಟ್ ಎಷ್ಟಾಗತ್ತಂತ, 4 ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಇರೋ ನಂಬರ್ಸ್ ಗಳು 1 2 3 4. ಓಕೆ, 1 2 3 4 ಅಂತ ಇದಾವ, ರೈಟ್? ಸೊ ಹಾಗಾದ್ರೆ ಇದು 16 ಅಂತ ಆಯ್ತು. ಇಲ್ಲೇ ನಿಮ್ಗ ಇದು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಂದ್ರೆ, ಇದ್ರದ್ದು ಸ್ಕ್ವೇರ್ ರೂಟ್ ಅನ್ನ ನಾವು ಈಸಿಲಿ ಐಡೆಂಟಿಫೈ ಮಾಡಬಹುದು. ಈಗ 4 ಅಂತ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ನಂಬರ್ಸ್ ಗಳದಾವು, 2 ನಂಬರ್ಸ್ ಗಳದಾವು. ದಿಸ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್ 4. ಓಕೆ, ಆಮೇಲೆ 9 ಇದೆ, ಇಲ್ಲಿ 3 ಆಡ್ ನಂಬರ್ಸ್ ಗಳದಾವು, ಇಲ್ಲಿ 16 ಇದೆ, ಇಲ್ಲಿ 4 ಆಡ್ ನಂಬರ್ಸ್ ಗಳದಾವು. ಓಕೆ, ಸೊ ಇಟ್ ಇಂಡಿಕೇಟ್ಸ್ ದ ಸ್ಕ್ವೇರ್ ರೂಟ್ ಆಫ್ 16 is 4. ಓಕೆ, ಅದೇ ರೀತಿ ನಾವು 5 ಮಾಡಬಹುದು. 5 ಮಾಡಿದ್ರೆ ಇದ್ರ ನೆಕ್ಸ್ಟ್ 9 ಬರ್ತೈತಿ. ಓಕೆ, 6 ಮಾಡಿದ್ರೆ ಅದರ ನೆಕ್ಸ್ಟ್ ಎಷ್ಟು ಬರ್ತೈತಿ, 11 ಬರ್ತೈತಿ. ಈ ರೀತಿ ನಾವು ಒಂದು ಪ್ಯಾಟರ್ನ್ ಅನ್ನ ಯೂಸ್ ಮಾಡಬಹುದು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಸೊ ಇದನ್ನೆಲ್ಲ ಹೇಳೋಕಿನ್ನ ಮುಂಚೆ ಈಗ ನಾವು ಸ್ವಲ್ಪ ಇಷ್ಟೊತ್ತವರೆಗೂ ಈಗ 20 ಮಿನಿಟ್ಸ್ ನಾವು ಥಿಯರಿ ಪಾರ್ಟ್ ಅನ್ನ ಹೇಳ್ತಾ ಇದ್ವಿ. ಕಂಟಿನ್ಯೂ ಇದನ್ನ ಹೇಳ್ತಾ ಇದ್ವಿ ಅಂದ್ರೆ ನಿಮ್ಗೆ ಬೋರ್ ಆಗ್ತಾ ಇದೆ. ಸೊ ನಾನು ನಿಮ್ಗೆ ಅದಕ್ಕಿಂತ ಮುಂಚೆ ನಿಮ್ಗೊಂದಿಷ್ಟು ನಾನು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೆ, ನೆನ್ಪಿತಾ? ಏನ್ ಕೊಟ್ಟಿರ್ಬಹುದು ಹೋಮ್ವರ್ಕ್? ಎಲ್ಲಾ ಗಣೇಶ ಚತುರ್ಥಿ ಹಬ್ಬದೊಳಗ ಮರ್ತ್ ಹೋಗ್ಬಿಟ್ರೇನೋ ಗೊತ್ತಿಲ್ಲ. ನಾನ್ ನಿಮ್ಗೆ ಏನೇ ಹೇಳಿದ್ದೆ ಹೇಳ್ರಿ, 1 to 20 ವರೆಗೂ ಸ್ಕ್ವೇರ್ ನಂಬರ್ಸ್ ಗಳನ್ನ ಬರೆದು ಬೈಪಟ್ ಮಾಡ್ಕೊಂಡ್ ಬರ್ರಿ, ಅದನ್ನ ನಾನ್ ನಿಮ್ಗ ಕೇಳ್ತೀನಿ ಅಂತ ಹೇಳಿದ್ದೆ. ನೆನ್ಪಿದ್ಯಾ? ಓಕೆ, ಎಷ್ಟ್ ನೆನ್ಪಿದೆ, ಎಷ್ಟ್ ಯಾವ್ಯಾವ ಸ್ಕೂಲ್ ಇಂದ ರಿಪ್ಲೈ ಬರ್ತೈತಿ ಏನಂತ ಹೇಳಿ ಫಸ್ಟ್ ಅದನ್ನ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಟಾಪಿಕ್ ಗೆ ಬರೋಣ. ಸ್ವಲ್ಪ ನಮ್ಗೆ ಏನಾಗ್ತೈತಿ, ಮತ್ತೆ ಅದು ಸ್ವಲ್ಪ ಕಲ್ತೀವಿ ಅಂದ್ರೆ ಇದು ಸ್ವಲ್ಪ ಬೋರ್ ಆಗೋದು ಹೋಗ್ತೈತಿ. ಓಕೆ, ಸೊ ಹಾಗಾಗಿ ನೋಡೋಣ, ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಒಂದ್ ಸೆಕೆಂಡ್. ಇದು ಫಸ್ಟ್ ಇದನ್ನ ಮಾಡ್ತೇನೆ, ಆಮೇಲೆ ಮತ್ತೆ ಇನ್ನೊಂದಿದೆ ತೋರಿಸ್ತೇನೆ ನೋಡ್ರಿ. ಐ ಹೋಪ್ ಆಲ್ ಆಫ್ ಯು ಸಿ ಮೈ ಸ್ಕ್ರೀನ್. ನಿಮ್ಗೆಲ್ಲ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ಟಾರ್ಟ್ ಮಾಡೋಣ. ಓಕೆ, ಹೌದಾ? ಈಗ ಏನಾಯ್ತು, ಇದು ಅದೊಂದು ವೀಲ್ ಇದೆ. ಇದನ್ನ ಏನ್ ಮಾಡ್ತೇನೆ, ನಾನು ಸ್ಪಿನ್ ಮಾಡ್ತೇನೆ ಈಗ. ಓಕೆ, ಸ್ಪಿನ್ ಮಾಡೋಣ. ಅದು ಎಲ್ಲಿ ನಿಲ್ತೈತಲ್ಲ
ಅಲ್ಲಿ ಎಲ್ಲಿ ಎರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಸೊ ಅದು ಎಲ್ಲಿ ನಿಲ್ತೈತಲ್ಲ ಅದ್ರದ್ದು ನೀವ್ ಏನ್ ಮಾಡ್ಬೇಕು, ನನಗ ಸ್ಕ್ವೇರ್ ನಂಬರ್ ಅನ್ನ ಹೇಳ್ಬೇಕು. ಓಕೆ, ಸೊ ನೋಡೋಣ ಈಗ ಇದನ್ನ ಸ್ಪಿನ್ ಮಾಡ್ಲಿ. ಓಕೆ, ಎಷ್ಟಿದೆ ಇದು? ಎಷ್ಟು? 2 into 2 is 2 into 2 is 4. ಬೈಲೊಂಗಲ ಸ್ಕೂಲ್ ಇಂದ ಮತ್ತೆ ನಮ್ಗೆ ರಿಪ್ಲೈ ಬಂತು 4. ಓಕೆ, ಸೊ ಇದನ್ನ ಏನ್ ಮಾಡ್ತೇನೆ, ಈಗಂತೂ ಆನ್ಸರ್ ಗೊತ್ತಾಯ್ತು. ಸೊ ಹಾಗಾಗಿ ಈ ಒಂದು ಸೆಕ್ಟರ್ ಅನ್ನ ನಾನು ಏನ್ ಮಾಡ್ಬಿಡ್ತೀನಿ, ಎಲಿಮಿನೇಟ್ ಮಾಡ್ಬಿಡ್ತೇನೆ. ಓಕೆ, ಸೊ ಮತ್ತೇನಾಯ್ತು, ಮತ್ತೆ ಸ್ಪಿನ್ ಮಾಡೋಣ. ಈಗ ಮತ್ತೆ ಎಲ್ಲಿ ನಿಲ್ತೈತ್ ನೋಡ್ರಿ ಅದು. ಓಕೆ, 10 into 10 is 10 into 10. ಹಾ, ಹೇಳಿ 10 into 10 is 100. ಬೈಲೊಂಗಲು ಹೇಳ್ಬೋದಾ? ಎಲ್ಲಿ ಮಕ್ಕಳು ರಿಪ್ಲೈ ಮಾಡ್ತಾ ಇದ್ದಾರೆ, ಹೇಳಿ. ತಪ್ಪಾದ್ರೂ ಚಿಂತೆ ಇಲ್ಲ, ಏನು ತೊಂದ್ರೆ ಇಲ್ಲ, ಕಲಿತಾ ಇದೀವಲ್ಲ. ತಪ್ಪಿರ್ಲಿ ಸರಿ ಇರ್ಲಿ, ಹೇಳಿಕ್ಕೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ನೀವು ಫಸ್ಟ್ ಸ್ಟಾರ್ಟ್ ಮಾಡ್ರಿ. ಓಕೆ, 10 into 10 is 100. ಓಕೆ, ಸೊ ಈಗ ಆಲ್ರೆಡಿ ಆನ್ಸರ್ ಬಂದಿದೆ. ಸೊ ಹಾಗಾಗಿ ನಾ ಈ ಸೆಕ್ಟರ್ ಅನ್ನ ಡಿಲೀಟ್ ಮಾಡ್ತೇನೆ ನೋಡ್ರಿ, ಈಗ ಎಲಿಮಿನೇಟ್ ಮಾಡ್ತೇನೆ. ಓಕೆ, ಮತ್ತೆ ಈಗ ನೋಡ್ರಿ, ರೆಡಿ ಇರ್ರಿ, ಫಾಸ್ಟ್ ಆಗಿ ಹೇಳ್ಬೇಕು ನಂಗೆ ಆನ್ಸರ್. ಮತ್ತೆ ನಾನು ವೀಲ್ ಅನ್ನ ಅದನ್ನ ಸ್ಪಿನ್ ಮಾಡ್ತೇನೆ ನೋಡ್ರಿ. ಎಷ್ಟು? 6 into 6 is ಕ್ವಿಕ್ ಫಾಸ್ಟ್. ಏನು? 36. ವೆರಿ ಗುಡ್. ಓಕೆ, ಮತ್ತೆ ಅದನ್ನ ಎಲಿಮಿನೇಟ್ ಮಾಡಿದೆ. ಮತ್ತೆ ಅಗೇನ್ ನಾನು ಏನ್ ಮಾಡ್ತೇನೆ, ಸ್ಪಿನ್ ಮಾಡ್ತೇನೆ ನೋಡ್ರಿ. ಈಗ 3 into 3. ವೆರಿ ಗುಡ್. 9. ಓಕೆ, ನೆಕ್ಸ್ಟ್ ಮತ್ತೆ ಸ್ಪಿನ್ ಮಾಡ್ಲಿ. ಓಕೆ, ಬಹಳ ಈಸಿ ಇದಾವ ಟಾಪಿಕ್. ಓಕೆ, ಹಾ, ಇವಾಗ ಹೇಳ್ರಿ, 12 into 12. 12 into 12. Fast. 144. Very good. 144. ಓಕೆ, ನೆಕ್ಸ್ಟ್ ಮತ್ತೆ ಅಗೇನ್ ನಾನು ಮತ್ತೆ ಸ್ಪಿನ್ ಮಾಡ್ತೇನೆ ನೋಡ್ರಿ. ಓಕೆ, 5 into 5. ವೆರಿ ಗುಡ್. 25. ಓಕೆ, ಮತ್ತೆ ಸ್ಪಿನ್. 4 into 4. 4 into 4. 16. ಓಕೆ, 16. ಸ್ವಲ್ಪ ಮಕ್ಕಳೇ ನಿಮ್ದು ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ನೀವು ಹೇಳ್ತಾ ಇರೋದು ನನಗೆ ಬ್ರೇಕ್ ಆಗ್ತಾ ಇದೆ, ನಿಮ್ ವಾಯ್ಸ್. ಇರ್ಲಿ, ಸ್ವಲ್ಪ ಕೇಳಿಸ್ತಾ ಇದೆ ನನ್ಗೆ, ಡೋಂಟ್ ವರಿ. ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಅಗೇನ್ ಐ ಕ್ಯಾನ್ ಸ್ಪಿನ್ ದ ವೀಲ್. ಓಕೆ 11 into 11. 11 into 11. ಓದಿಲ್ಲ, ಭಯಪಟ್ಟು ಹಾಕಿಲ್ಲ. 121. ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಇನ್ನೊಂದು 4 ಅಷ್ಟೇ ಇದಾವ. ಓಕೆ, 1 into 1. 1 into 1. 1 into 1. Very good. Next again. 9 into 9. 9 into 9. 81. Very good. Next. But again I can spin here. Okay. 7 into 7. 7 into 7. ಆಲ್ರೆಡಿ ನಮ್ಗ ಮೆಸೇಜಸ್ ಬರ್ತಾ ಇದಾವೆ ಬೇರೆ ಸ್ಕೂಲ್ ಇಂದ, ಬಟ್ ನೀವು ಇಂಟ್ರಾಕ್ಟ್ ಮಾಡ್ತಾ ಇದೀರಲ್ಲ, ಹಾಗಾಗಿ ನಿಮ್ನೆ ಕೇಳ್ತಾ ಇದ್ದೀನಿ. ಸೊ ದಟ್ ಈಸ್ 7 into 7 is
49. Okay, next, last. ಒಂದೇ ಒಂದು ಉಳಿತು. ಒಂದೇ. 64. Very good. 64, 64. Okay, done. Okay. ಸೊ ಏನಾಯ್ತಿದು? ಹೌದಾ? ಸಾಕಷ್ಟು ಬೇರೆ ಬೇರೆ ಸ್ಕೂಲ್ ನಿಂದು ನಮ್ಗೆ ಏನಾಯ್ತು ಹೇಳ್ರಿ, ಸ್ವಲ್ಪ ಈಗ ಏನಾಯ್ತು ನೀವು ಓದಿದ್ರೆ ಸ್ವಲ್ಪ ಗೊತ್ತಾಯ್ತಲ್ಲ ಯಾವ ರೀತಿ ನಿಮ್ಗ ಸ್ಕ್ವೇರ್ ನಂಬರ್ಸ್ ಗಳನ್ನ ನಿಮ್ಗ ಎಕ್ಸಾಮ್ ಪರ್ಪಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಹೌದಾ? ಅದ್ರ ಜೊತೆಗೆ ಇನ್ನೂ ಒಂದಿದೆ, ಸ್ವಲ್ಪ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಇನ್ನೊಂದಿದೆ ನೋಡ್ರಿ, ಇವಾಗ ಮತ್ ನೀವೇ ಹೇಳ್ಬೇಕು ನಂಗೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಸಮ್ ಟೈಮ್ ಇಲ್ಲೇ ಸ್ಕ್ವೇರ್ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವ್ ಅದನ್ನ ಈ ಡ್ರ್ಯಾಗ್ ಮಾಡಿ ಆ ಬಾಕ್ಸ್ ಗೆ ತಂದದನ್ನ ನಿಲ್ಲಿಸ್ಬೇಕು. ಓಕೆ, ಇಲ್ಲಿ 36 ಇದೆ. ಓಕೆ, ಸೊ ಹಾಗ್ ಮಾಡೋಕ್ಕಿಂತ ಈ ಒಂದ್ ಬಾಕ್ಸ್ ಅನ್ನ ಎಲ್ಲಿ ಹೋಗಿ ಇಲ್ಲಿ ಇಡಬಹುದು ಅನ್ನೋದನ್ನ. ಸೊ ಇಲ್ಲಿ ನೋಡ್ರಿ, √25 ಇದೆ. ಹಾಗಾದ್ರೆ ಇದನ್ನ ಎಲ್ಲಿ ಹೋಗಿ ನಾನು ಆ ಬಾಕ್ಸ್ ಅನ್ನ ಇಡ್ಬೇಕು ಹೇಳ್ರಿ? √25 ಮೀನ್ಸ್ ಅಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಫೈಂಡ್ ಸ್ಕ್ವೇರ್ ರೂಟ್ ಆಫ್ 25 ಅನ್ನ. 25 ಸ್ಕ್ವೇರ್ ರೂಟ್ ಏನಾಗತ್ತ, ನಂಗಿಲ್ಲ ಆಲ್ರೆಡಿ ರಿಪ್ಲೈ ಬರ್ತಾ ಇದೆ. ಒಂದ್ ಸೆಕೆಂಡ್. 5 ಯಾವ್ದು? ಕಳ್ಳಬೆಟ್ಟು ಮೂಡ್ಬಿದ್ರೆ ಸ್ಕೂಲ್ ನಿಂದ ರಿಪ್ಲೈ ಬರ್ತಾ ಇದೆ. ಥ್ಯಾಂಕ್ ಯು ಮಕ್ಕಳೇ. ಸೊ ಏನಾಗತ್ತೆ ಹಾಗಾದ್ರೆ, ಇದನ್ನ ಏನ್ ಮಾಡ್ಬೋದು ನಾನು? ಒಂದ್ ಸೆಕೆಂಡ್. ಈ √25 ಅನ್ನ ಡ್ರ್ಯಾಗ್ ಮಾಡಿ ನಾನು ಇಲ್ಲದೆ ಬಾಕ್ಸ್ ಇಲ್ಲೇ ಇಡ್ಬೇಕು. ರೈಟ್? ಸೊ √225 ಇದೆ. √225. √225 is 15, right? Okay. √144. √144. √144. 12. Okay? ಸೊ 12 ಅಂತ ಇದೆ. ಸೊ ಅದನ್ನ ಏನ್ ಮಾಡ್ತೇನೆ ನಾನು? ಡ್ರ್ಯಾಗ್ ಮಾಡಿ 12 ಎಲ್ಲಿದೆ ನೋಡ್ರಿ. ಓಕೆ, ಒಂದ್ ಸೆಕೆಂಡ್. ಜಂಪ್ ಹೊಡೆಯುತ್ತದೆ. ಓಕೆ, ಸೊ ನೆಕ್ಸ್ಟ್ √4. √4 is 2. 7 square. 7 square. 49. Very good. 14 square. 14 square. 196. 96. Right. Okay, okay. 4 square. 4 square. 16. Okay, done. 11 square. 11. 121 ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಡ್ರ್ಯಾಗ್ ಮಾಡಬಹುದಾ? ಓಕೆ. 5 square. 25. Okay, okay, okay. 25. Okay. √64. 8. √64. 8. Okay. 8. 196. √196. 14. √14. ಒಂದ್ ಸೆಕೆಂಡ್, ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಓಕೆ. 9 square. 81 ಎಲ್ಲಿದೆ ನೋಡ್ರಿ? 81 ಇಲ್ಲಿದೆ ನೋಡ್ರಿ. ಓಕೆ, ನೆಕ್ಸ್ಟ್ 13 square. 13 square. 169 ಎಲ್ಲಿದೆ ನೋಡ್ರಿ? ನಾನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಓಕೆ. 12 square. 144. Very good. 10 square. Very good, very good, very nice. √169. 13. Very good, very good. 2 square. 4. Very good. √49. √49 ಎಲ್ಲಿ ಹೇಳ್ರಿ? ಡ್ರ್ಯಾಗ್ ಮಾಡ್ಬೇಕು ನಾನೀಗ. ಹೇಳೋ. ವೆರಿ ಗುಡ್. 7 ಗೆ ಡ್ರ್ಯಾಗ್ ಮಾಡ್ಬೇಕು. ಓಕೆ. 60 square. ಸಾರಿ, 6 square. ಹಾ, ವೆರಿ ಗುಡ್. 36. ಓಕೆ, ಓಕೆ. √121. √121 ಎಲ್ಲಿದೆ ನೋಡ್ರಿ? ಓಕೆ, ಓಕೆ. ಲಾಸ್ಟ್ ಫಸ್ಟ್. ಓಕೆ. 8 square. 8 square. 64 ಎಲ್ಲಿದೆ ನೋಡ್ರಿ? ಓಕೆ, ಇಲ್ಲೇ ಸ್ವಲ್ಪ ಜಂಪ್ ಆಯ್ತು. ಒಂದ್ ಸೆಕೆಂಡ್, ಇದನ್ನ 8 square ಇಲ್ಲಿ ಮಾಡ್ತೇನೆ. ಸೊ ಇಲ್ಲಿ ಬಂತು. ಓಕೆ, ಓಕೆ. √100.
Miss, last line. Very good, very good. Okay. Root 6. First line. Very good. Okay, okay, okay. Root 9. Okay. Okay, 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 okay. Root 81. X. Next, 1 square. Right? Okay, okay. 15 square. 225. ಎಲ್ಲವನ್ನ ಡ್ರ್ಯಾಗ್ ಮಾಡಿದ್ವಿ. ಈಗ ನೋಡ್ರಿ, ನೀವೇ ಆನ್ಸರ್ ಹೇಳಿದ್ದು, ನಾನಲ್ಲ. ಎಲ್ಲಾರು ಕರೆಕ್ಟ್ ಇದೀವಿಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಹಾಗಾಗಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ, ಸಬ್ಮಿಟ್ ಆನ್ಸರ್. ನೋಡೋಣ ಎಲ್ಲಾರು ಕರೆಕ್ಟ್ ಆನ್ಸರ್ ಕೊಟ್ಟಿರೋ ಇಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ನೋಡ್ರಿ, ಟಕ್ ಟಕ್ ಟಕ್. ವೆರಿ ಗುಡ್, ವೆರಿ ಗುಡ್. ಆಲ್ ಆರ್ ಕರೆಕ್ಟ್. ಓಕೆ, ವೆರಿ ಗುಡ್, ವೆರಿ ಗುಡ್. ಎಲ್ಲರಿಗೂ ಕ್ಲಾಪ್ಸ್. ಓಕೆ, ಅರ್ಥ ಆಯ್ತು? ಸೊ ಈಗ ಆನ್ಸರ್ ಕೊಟ್ಟಿರುವಂತಹ ಯಾವ ಸ್ಕೂಲ್ ಮಕ್ಕಳು ಹೇಳ್ರಿ ನೀವು? ಸ್ವಲ್ಪ ನಿಮ್ ಸ್ಕೂಲ್ ಹೆಸರು ಹೇಳ್ಬೋದಾ? Miss Dr. B.R. Ambedkar Girls Residential School, Hardanahalli. ವೆರಿ ಗುಡ್, ಹರಪನಹಳ್ಳಿ ಸ್ಕೂಲ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಇದೇ ರೀತಿ ಡೈಲಿ ರಿಯಾಕ್ಟ್ ಮಾಡ್ಬೇಕು. ಏನಾದ್ರೂ ಕ್ವಶನ್, ನಿಮ್ದು ಡೌಟ್ಸ್ ಇದ್ರೆ ನನಗ ಕೇಳ್ಬೋದು. ಹರಪನಹಳ್ಳಿ ಸ್ಕೂಲ್. ಏನ್ ಹೇಳಿದ್ರಿ? RC780 miss. ಓಕೆ, ಓಕೆ. ನಿಮ್ಮ ಸ್ಕೂಲ್ ನಂಬರ್ ಹೇಳ್ತಾ ಇದ್ದೀರಾ? ಓಕೆ, ವೆರಿ Hardanahalli miss. ವೆರಿ ಗುಡ್. ಹರಪನಹಳ್ಳಿ. ಹರಪನಹಳ್ಳಿ ಅಲ್ಲ ಸ್ಕೂಲ್? ಹಾ. ಸೊ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಮತ್ತೆ ನಮ್ದು ಏನಾಗಿದೆ, ಮತ್ತೆ ಇಂಟ್ರೆಸ್ಟಿಂಗ್ ಏನಾಗಿದೆ ಅಂದ್ರೆ, ಸೊ ಈಗ ನಾನು ಏನ್ ಮಾಡ್ತೀನಿ, ಒಂದು ಸ್ಕ್ವೇರ್ ರೂಟ್ ಅನ್ನ, ಈಗ ನಾವು ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಒಂದು ಮೆಥಡ್ ಇಲ್ಲಿ ಯೂಸ್ ಮಾಡಿದ್ವಿ ಅಂದ್ರೆ, ಆಡ್ ನಂಬರ್ಸ್ ಗಳನ್ನ ಆಡ್ ಮಾಡೋದ್ರಿಂದ ಅಥವಾ ಬೆಸ ಸಂಖ್ಯೆಗಳನ್ನ ಆಡ್ ಮಾಡೋದ್ರಿಂದ ನಾವು ಸ್ಕ್ವೇರ್ ರೂಟ್ ಅನ್ನ ನಾವು ಕಂಡು ಹಿಡಿದ್ವಿ. ರೈಟ್? ಅದೇ ರೀತಿ ಈಗ ನೆಕ್ಸ್ಟ್ ನಾವ್ ಏನ್ ಕಂಡು ಹಿಡಿಬೇಕಂದ್ರ, ಒಂದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬೇಕಂದ್ರ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ, ನಾವು ಕಂಟಿನ್ಯೂಸ್ ಆಗಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಅದೇನಾಗ್ಬೇಕು, ನಮ್ಗೆ 0 ಬರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದ್ ಹೇಳ್ತೇನೆ ನೋಡ್ರಿ, ನಾನು ಈಗ 25 ಇದೆ, ಹೌದಾ? ಸೊ ಇದನ್ನ ಏನ್ ಮಾಡ್ಬೇಕಂದ್ರ, ನಾವು ಕಂಟಿನ್ಯೂ ಆಡ್ ನಂಬರ್ಸ್ ನಿಂದ ಮೈನಸ್ ಮಾಡ್ತಾ ಹೋಗ್ಬೇಕು. ಲಾಸ್ಟಿಗೆ ನಮಗ 0 ಸಿಗ್ಬೇಕು. ಅವಾಗ ನಾವು 25 ಒಂದು ಸ್ಕ್ವೇರ್ ರೂಟ್ ಅನ್ನ ಈಸಿಲಿ ನಾವು ಕಂಡು ಹಿಡಿಬಹುದು. ಹೌದಾ? ಸೊ ಹಾಗಾಗಿ ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ನಾನು ಏನ್ ಮಾಡ್ಬೇಕು, ಆಡ್ ನಂಬರ್ಸ್ ಅನ್ನ ಇಲ್ಲಿ ಬರ್ಕೋತೀನಿ ನೋಡ್ರಿ. ಫಸ್ಟ್ 1 3 5 ಅಂತ ಇದೆ, ಹೌದಾ? ನೆಕ್ಸ್ಟ್ 7 ಅಂತ ಇದೆ, ನೆಕ್ಸ್ಟ್ 9 ಅಂತ ಇದೆ. ಓಕೆ, ಸೊ ನಾನು ಏನ್ ಮಾಡ್ಬೇಕು, ಕಂಟಿನ್ಯೂ ಆಗಿ ಈ ಒನ್ ಬೈ ಒನ್ ನಂಬರ್ ನಿಂದ ನಾವು ಮೈನಸ್ ಮಾಡ್ತಾ ಹೋಗ್ಬೇಕು. ರೈಟ್? ಸೊ 25 ಮೈನಸ್ ಇದನ್ ತಗೋರಿ, -1 ಮಾಡಿದ್ರೆ ಎಷ್ಟಾಯ್ತು? 25 ಮೈನಸ್ 24. ಓಕೆ, ನೆಕ್ಸ್ಟ್ ಮತ್ತೆ ನಾನು ಏನ್ ಮಾಡ್ಬೇಕು, 24 ಮೈನಸ್ 3 ಮಾಡ್ಬೇಕು. ಸೊ ಎಷ್ಟಾಯ್ತು? 21 ಆಯ್ತು. ರೈಟ್? ಹೌದಾ? 21 ಮೈನಸ್, ಈಗ ಇದು ಮುಗೀತು. ಈಗ ನೆಕ್ಸ್ಟ್ ಇದನ್ನ ತಗೋಬೇಕು. ಸೊ 5 ಮಾಡ್ರಿ, ಎಷ್ಟಾಯ್ತು? 21 ಮೈನಸ್ 5 ಮಾಡಿದ್ರೆ ಎಷ್ಟಾಯ್ತು? 16 ಬಂತು. ಇದು ಟೆಕ್ಸ್ಟ್ ಬುಕ್ ಒಳಗಿನ ಎಕ್ಸಾಂಪಲ್. ಎಕ್ಸಾಕ್ಟ್ ಆಗಿ ನಂಗೆ ಮೈನಸ್ ಮಾಡಿ ಹೇಳ್ಬೇಕು, ನಾ ಬೇರೆದನ್ನ ಕೇಳ್ತೇನೆ ಇವಾಗ. ಹೌದಾ? 16 ಮೈನಸ್ ಇಲ್ಲಿ ಎಷ್ಟಾಯ್ತು? ನೆಕ್ಸ್ಟ್ 7 ಅನ್ನ ತಗೊಂಡೆ. ಸೊ ದಟ್ ಈಸ್ 9 ಬಂತು. ಅಗೇನ್ 9 ಮೈನಸ್ 9 ಬಂತು. ಹೌದಾ? ಸೊ ದಟ್ ಈಸ್ 0. ರೈಟ್? ಸೊ ಈಗ ನಾವು ಏನ್ ಮಾಡ್ಬೇಕು, ಈಗ 25 ನನಗೆ ಸ್ಕ್ವೇರ್ ರೂಟ್ ಬೇಕು, ವರ್ಗ ಮೂಲ ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ಬೇಕು, ಈ ರೀತಿ ಮೈನಸ್ ಮಾಡ್ತಾ ಮಾಡ್ತಾ ನಮಗ ಲಾಸ್ಟ್ 0 ಬರ್ಬೇಕು. ಅದ್ ಇನ್ ಕೇಸ್ ಅದೇನಾದ್ರೂ ಸ್ಕ್ವೇರ್ ನಂಬರ್ ಆಗಿಲ್ಲ ಅಂತಂದ್ರ ಅದು 0 ಬರುದಿಲ್ಲ. ಅದನ್ನೆಲ್ಲ ನಾನು ಹೇಳ್ತೇನೆ ನೆಕ್ಸ್ಟ್. ಈಗ ನಿಮ್ಗೂ ಫಸ್ಟ್ ಎಕ್ಸಾಂಪಲ್. ಸೊ ಈಗ 25 ನನಗೆ ಸ್ಕ್ವೇರ್ ರೂಟ್ ಬೇಕು ಅಂದಾಗ ಈ 0 ಬರ್ಲಿಕ್ಕೆ ಇದು ಎಷ್ಟು ಸ್ಟೆಪ್ ತಗೊಂತು ಅನ್ನೋದನ್ನ ಕೌಂಟ್ ಮಾಡೋಣ. ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್, ದಿಸ್ ಇಸ್ ಲಾಸ್ಟ್, ಫಿಫ್ತ್. ಹಾಗಾಗಿ ಇದು 5 ಸ್ಟೆಪ್ ಅನ್ನ ತಗೊಳ್ಳೋದ್ರಿಂದ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ದಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 25 is
5 ಅಂತ ಹೇಳಿ. ಅಂದ್ರೆ ಇದೊಂದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಯುವಂತ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್. ಅರ್ಥ ಆಯ್ತಾ? ಅದೇ ರೀತಿ ನಾವು ಬೇರೆಯನ್ನು ಮಾಡ್ಬೋದು, ಅವನ್ನೆಲ್ಲ ನಾನು ಹೇಳ್ತೇನಂತ. ಓಕೆ, ಸೊ ಇದೇನಾಯ್ತು 5. 25 ದ ಸ್ಕ್ವೇರ್ ರೂಟ್ ಏನಾಯ್ತು 5 ಆಯ್ತು. ಓಕೆ, ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ದ ಪ್ಯಾಟರ್ನ್ ನಿಮ್ಗೆ ಎಷ್ಟೊತ್ತವರೆಗೂ ಹೇಳಿದಂತ ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಎಲ್ಲಾ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಒಳಗ ಸಮ್ ಮೋರ್ ಮತ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಜೊತೆ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಜೊತೆ ಮತ್ತೆ ಮೀಟ್ ಆಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಥ್ಯಾಂಕ್ಸ್. ಒನ್ಸ್ ಅಗೇನ್ ಆ ಹರಪನಹಳ್ಳಿ ಸ್ಕೂಲ್ ಮಕ್ಕಳಿಗೆ ಮತ್ತೊಂದ್ಸಲ ಥ್ಯಾಂಕ್ಸ್, ಯಾಕಂದ್ರೆ ಸ್ಪೆಷಲಿ ಇಂಟ್ರಾಕ್ಟ್ ಮಾಡಿದ್ದಕ್ಕೆ. ಹಾಗೆ ಅದೇ ರೀತಿ ಎಲ್ಲಾ ಸ್ಕೂಲ್ ಮಕ್ಕಳು ನಮಗೆ ಇಂಟ್ರಾಕ್ಟ್ ಮಾಡ್ರಿ ಅಂತ ಹೇಳ್ತಾ ಎಲ್ಲಾ ಮಕ್ಕಳಿಗೂ ಮತ್ತೊಮ್ಮೆ ಸಲ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸೋ ಮಚ್.